ಹಲೋ ಗೈಸ್, ಈ 29 ಮೂವಿ ರಿವ್ಯೂ ವಿಷಯಕ್ಕೆ ಬಂದರೆ ಇದರಲ್ಲಿ ನಮ್ಮ ಹೀರೋಗೆ ಐಡೆಂಟಿಟಿ ಇಶ್ಯೂ ಇರುತ್ತೆ. ಅಂದರೆ ನಾನು ಯಾರು, ನಾನು ಏನು ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿ ಇರಲ್ಲ. ಸುಮ್ಮನೆ ಲೈಫ್ ಹೋಗ್ತಾ ಇರುತ್ತೆ, ಆಫೀಸ್ಗೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಅಷ್ಟೇ ಲೈಫ್ ಅದೇ ಥರ ಇರುತ್ತೆ. ನಮ್ಮ ಹೀರೋಯಿನ್ಗೆ ಚಿಕ್ಕ ವಯಸ್ಸಿಂದನೇ ಒಂದು ಐಡೆಂಟಿಟಿ ಮೆಂಟಾಲಿಟಿಲಿ ಬೆಳೆದಿರ್ತಾಳೆ. ಅವಳಿಗೆ IAS ಆಗಬೇಕು ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ. ಹಂಗಿರುವಾಗ ಇವರಿಬ್ಬರು ಮೀಟ್ ಆಗ್ತಾರೆ. ಇವರಿಬ್ಬರು ಮೀಟ್ ಆದಾಗ ಅವ್ರು ಲವ್ ಮಾಡ್ತಾರಾ ಇಲ್ವಾ, ಆಮೇಲೆ ಅವ್ರು ಲವ್ ಮಾಡಿದ್ಮೇಲೆ ಫೇಸ್ ಮಾಡೋವಂಥ ಪ್ರಾಬ್ಲಮ್ಸ್ ಏನು ಅನ್ನೋದ್ರ ಮೇಲೆ ಈ ಮೂವಿ ಇರುತ್ತೆ. ಸೊ ಈ ಮೂವಿಲಿ ತುಂಬ ಇಷ್ಟ ಆಗೋ ವಿಷಯ, ಆಮೇಲೆ ತುಂಬ ಆಶ್ಚರ್ಯ ಮಾಡೋ ವಿಷಯ ಏನಂತ ಅಂದರೆ, ಈ ಮೂವಿ ಹೋಗ್ತಾ 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 100% ಇದಂತ ಹೇಳ್ತೀನಿ, ನೀವು ಟೈಮ್ನ ಚೆಕ್ ಮಾಡ್ತೀರಾ. ಟೈಮ್ ಏನಕ್ಕೆ ಚೆಕ್ ಮಾಡ್ತೀರಾ ಅಂದರೆ, ಇನ್ನೂ ಮೂವಿ ಮುಗ್ದಿಲ್ವಾ ಅಂತ ಅಲ್ಲ, ಎಲ್ಲಿ ಮೂವಿ ಮುಗ್ದೋಗುತ್ತೋ ಅಥವಾ ಮೂವಿ ಮುಗ್ದೋಯ್ತಾ ಅನ್ನೋ ಕ್ಯೂರಿಯಾಸಿಟಿಲಿ ಟೈಮ್ ಚೆಕ್ ಮಾಡ್ತೀರಾ. ಯಾಕೆಂದರೆ ಅಯ್ಯೋ ಇಷ್ಟೇನಾ, ಮೂವಿ ಮುಗ್ದೋಯ್ತಾ ಅನ್ನೋ ಥರ ಫೀಲಿಂಗ್ ನಿಮಗೂ 100% ಆಗುತ್ತೆ. ಓವರ್ ಆಲ್ ಈ ಮೂವಿ ನನಗನ್ಸಿದ್ದು ವರ್ತ್ ವಾಚ್ ಮೂವಿ ಗೈಸ್. ತುಂಬ ಚೆನ್ನಾಗಿದೆ, ತುಂಬ ಎಂಗೇಜಿಂಗ್ ಆಗಿದೆ. ಆಮೇಲೆ ಅವರಿಬ್ಬರು ಡ್ರಾಮಾ, ಆಮೇಲೆ ಕೆಲವು ಹೊಸ ಪಾಯಿಂಟ್ಸ್ ಕೂಡ ಇದ್ದಾವೆ. ಸೇಮ್ ಲವ್ ಸ್ಟೋರಿ, ರೊಟೀನ್ ಲವ್ ಸ್ಟೋರಿ ಥರ ಇಲ್ಲ. ಮೂವಿ ಹೆಸರು 29 ಅಂತ ಏನಕ್ಕೆ ಇಟ್ಟರು ಅಂತ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಈ ಮೂವಿ ಬಾಯ್ಸ್ಗೂ ಕೂಡ ತುಂಬ ರಿಲೇಟ್ ಆಗುತ್ತೆ, ಎಸ್ಪೆಷಲಿ ವೆನ್ ದೇ ಆರ್ ಇನ್ 25 to 30 ಈ ಏಜಲ್ಲಿರೋರಿಗೆ ತುಂಬ ಜಾಸ್ತಿ ರಿಲೇಟ್ ಆಗುತ್ತೆ, ಅದರಲ್ಲೂ ಹೀರೋ ಸಿಚುವೇಶನ್. ಸೊ ಓವರ್ ಆಲ್ ಇಟ್ಸ್ ಎ ವರ್ತ್ ವಾಚ್ ಮೂವಿ ಗೈಸ್.